ಜೆಸಿ ಮಧುಸ್ವಾಮಿ ಅವರು ಕೂಡ ತುಮಕೂರು ಆಕಾಂಕ್ಷಿ ಅಂತ ನಾನು ಎಲ್ಲಿ ನಾನು ಆಕಾಂಕ್ಷಿ ಅಂತ ಹೇಳಿದ್ದೀನಿ? ನಾನು ಯಾವತ್ತು ಕೇಳಿದ್ದೀನಿ ಆಕಾಂಕ್ಷಿ ಅಂತ? ಅಲ್ಲ, ಒಂದು ನಿಮಿಷ ತಾಳಮ್ಮ, ನಾನು ಯಾವಾಗ ಕೇಳಿದ್ದೀನಿ ನಿಮ್ಗೆ ಆಕಾಂಕ್ಷಿ ಅಂತ? ಕೇಳಿದ್ದೀನ? ಮತ್ತೆ ಯಾಕೆ ಅವೆಲ್ಲ ಮಾಡ್ತೀರಿ? ಮಾಧುಸ್ವಾಮಿ ಅವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಎಂದೂ ಕೂಡ ತುಮಕೂರನ್ನ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಹೈಕಮಾಂಡು ಏನು ಸಂದೇಶ ಕೊಡ್ತದೋ ಅದಾಗ್ತದೆ. ನನಗೆ ರಾಜ್ಯಸಭಾ ಸ್ಥಾನನ ಇವತ್ತು ನಾನು ಸೋತಿದ್ದೀನಿ 2 ಕಡೆಯಿಂದ. ಆದ್ದರಿಂದ ನನಗೆ ಹಿನ್ನಡೆ ಆಗಿದೆ. ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ಕೆಲಸ ಮಾಡೋಕ್ಕೆ ಅಂತ ಕೇಳಿದ್ದೀನಿ. ಪಕ್ಷದ ವರಿಷ್ಠರು ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ತರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ತುಮಕೂರನ್ನು ನಿಂತ್ಕೋತೀನಿ ಅಂತ ಎಲ್ಲೂ ಕೂಡ ಈ ನಿಮಿಷದವರೆಗೂ ಮಾತಾಡಿಲ್ಲ. ನೋಡಿ, ನಾನು 3 ಬಾರಿಯಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದೆ. ನನಗೂ ತುಮಕೂರು ಜಿಲ್ಲೆಗೂ 45-50 ವರ್ಷಕ್ಕೂ ಮೇಲ್ಪಟ್ಟು ಅವಿನಾಭಾವ ಸಂಬಂಧ ಇದೆ. ಮತ್ತು ನನಗೂ ಕೂಡ ನನ್ನದೇ ಆದಂಥ ಸ್ನೇಹಿತರು, ಆತ್ಮೀಯರು, ನೆಂಟರು, ಬಳಗ, ಆಳು ಮೂಳು, ಮಠಾಧಿಪತಿಗಳು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಮ್ಮ ನಡೆದಾಡುವ ದೇವರು ಎಲ್ಲವೂ ಕೂಡ ಎಲ್ಲಿದ್ದಾರೆ ಅಂತ ತುಮಕೂರಿನಲ್ಲಿದ್ದರು. ನಡೆದಾಡೋ ದೇವರು ಅಂತ ನಿಮ್ಗೆ ಗೊತ್ತಲ್ಲ, ಪರಮ ಪೂಜ್ಯ ಸಿದ್ಧಗಂಗೆಯ ಆಗಿರೋದ್ರಿಂದ ನಾನು ಅಭ್ಯರ್ಥಿ ಆಯ್ತೀನಿ ಅಂತ ಅನ್ನೋದಿಲ್ಲ, ಕೇಳಿದ್ದೀನಿ ಅಂತಲೂ ಎಲ್ಲೂ ಇಲ್ಲ. ಇನ್ನೊಬ್ಬರು ಕೇಳೋದು ಮಾಡೋದು ಅವ್ರ ಹಕ್ಕು. ಅದಕ್ಕೆ ವರಿಷ್ಠ ತೀರ್ಮಾನ ಮಾಡ್ತಾರೆ. ನಾನು ಆ ಥರ ಸ್ಪರ್ಧೆ ಮಾಡೋಕ್ಕೆ ನಾನೆಲ್ಲೂ ಕೇಳಿಲ್ಲ. ನಾನು ಕೇಳಿರೋದು ರಾಜ್ಯಸಭಾ ಸ್ಥಾನವನ್ನು. ರಾಜೀವ್ ಚಂದ್ರಶೇಖರ್ ಅವ್ರಿಗೆ ಏನಾದ್ರು ಕೊಡಲಿಲ್ಲ ಅಂದರೆ ನನಗೆ ಕೊಡಿ ಅನ್ನೋ ಮನವಿಯನ್ನು ಮಾಡಿದ್ದೀನಿ. ಅದಕ್ಕೆ ಕೆಲವರು ನನ್ನ ಕೆಲಸಗಾರಿಗಳು, ನನ್ನ ಸ್ಪೀಡು, ನನ್ನ ನಡವಳಿಕೆ ಇವೆಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಮಾಹಿತಿಯೂ ಕೂಡ ಇರ್ತದೆ. ವರಿಷ್ಠ ತೀರ್ಮಾನ ಏನು ಮಾಡ್ತಾರೆ ಅದಕ್ಕೆ ನಾನು ಬೈಂಡ್ ಆಗ್ತೀನಿ, ಅದು ಬದಲಾಗಿರ್ತೀನಿ. ಥ್ಯಾಂಕ್ ಯು.